ರಾಜೀನಾಮೆ ತಗೊಂಡು ನಾವೇನ್ ಮಾಡುವ ಸ್ವಾಮಿ? ಅವರ ರಾಜೀನಾಮೆ ಅಲ್ಲ ಬೇಕಾಗಿದ್ದು. ನಮ್ಮ ಡಿಮ್ಯಾಂಡ್ ಇದೆ. ಈಗ 25 ವಿದ್ಯಾರ್ಥಿಗಳ ಕೊಲೆ ಏನು ಮಾಡಿದೆ ಈ ವ್ಯವಸ್ಥೆ, ಅವರ ಮೇಲೆ 307 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಅರೆಸ್ಟ್ ಮಾಡ್ಬೇಕಂತ ನಾವು ಹೊಸ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೇವೆ. ನಿಮ್ಮ ರಾಜೀನಾಮೆ ಪಡ್ಕೊಂಡು ನಾವೇನ್ ಮಾಡೋದು? ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀರಾ ನೀವು, ಪೇಪರ್ ಲೀಕ್ ಮಾಡ್ಕೊಂಡು ಜೀವನ ಪೂರ್ತಿ ಐಷಾರಾಮಿ ಜೀವನ ನಡೆಸ್ತೀರಾ. ಆದರೆ ಈ ಭವಿಷ್ಯದ ಭಾರತ ನಿರ್ಮಾಣದ ಕನಸನ್ನುತ್ತಿದಂತಹ 25 ವಿದ್ಯಾರ್ಥಿಗಳ ಭವಿಷ್ಯವನ್ನ ಏನು ಮೊಟಕುಗೊಳಿಸಿದಂತಹ ನೀವು ಕೊಲೆ ಆರೋಪಿಯಾಗಿದ್ದೀರಾ. ಇದು ಕೇವಲ ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಕೊಲೆ, ಈ ವ್ಯವಸ್ಥೆ ಮಾಡಿರುವಂತಹ ಕೊಲೆ. ಹಾಗಾಗಿ ನಮ್ಮ ಎರಡನೇ ಡಿಮ್ಯಾಂಡ್ ಏನಂದ್ರೆ ಕೊಲೆ ಆರೋಪದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು. ಮತ್ತೆ ಈಗ ಭಾಷಣ ಮಾಡೋರು ಬಹಳಷ್ಟು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೇನೆ, ನಾವು ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಸರಿಯಾಗಿ 4 ದಿನ ಹೆಂಡತಿಯೊಂದಿಗೆ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲದಂತಹ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳು ಏನಂತ ತಿಳಿಯದಂತಹ, ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿ ಮಮತೆ ಕಾರುಣ್ಯದಿಂದ ನಡ್ಕೊಳ್ಬೇಕೆಂಬಂತಹ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ಈ ದೇಶದ ಘನವತ್ತ ಪ್ರಧಾನಮಂತ್ರಿ ಅವರ ಹತ್ರ ನಾವು ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತಾ ಸ್ವಾಮಿ? ಖಂಡಿತ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಅವರಿಗಿರುವಂತಹ ಹೃದಯ ಇದೆಯಲ್ಲ, ಅದು ಕಲ್ಲಿನ ಹೃದಯ, ತಾಯಿಯ ಹೃದಯ ಅಲ್ಲ. ಇಲ್ಲಿ ನಮ್ಮ ತಾಯಿಯಂದಿರು ಬಂದಿದ್ದಾರೆ, ಅವರಿಗೆ ಗೊತ್ತಿದೆ ಮಗು ಅತ್ರೆ ಆ ಮಗುವನ್ನ ಯಾವ ರೀತಿ ಲಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಅವಿವೇಕಿ ಸರ್ಕಾರದಲ್ಲಿ ಕೂತಿರುವಂತಹ ಮಂತ್ರಿಗಳು, ಶಾಸಕರು ಮತ್ತು ಪ್ರಧಾನಮಂತ್ರಿಯವರಿಗೆ ಕಲ್ಲು ಹೃದಯ ಇದೆ. ಹಾಗಾಗಿ ಅವರಿಂದ ನ್ಯಾಯದ ನಿರೀಕ್ಷೆ ಬೇಡ. ಒಂದು ವೇಳೆ ಅವರಲ್ಲಿ ಹೃದಯ ಇದ್ದಿದ್ರೆ, ತಾಯಿ ಹೃದಯ ಇದ್ದಿದ್ರೆ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳ ಮುಖಾಂತರ ಬುಲೆಟ್ ನ ಮಳೆ ಸುರಿಸ್ತಾ ಇರಲಿಲ್ಲ. ಇವತ್ತು ನಾವು ನ್ಯಾಚುರಲ್ ಆಗಿ ಪ್ರಕೃತಿಯ ಮಳೆಯಲ್ಲಿ ನೆನೀತಾ ಇದ್ದೇವೆ. ಕೆಲವು ಸಹೋದರರು ಬಟ್ಟೆ ಒದ್ದೆ ಆಗಿದೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನೆನಪಿರಲಿ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಈ ಮಳೆಯೆಲ್ಲ ಸುರಿದಿದ್ದು ವ್ಯವಸ್ಥೆ ಪ್ಯಾಲೆಟ್ ಗನ್ನ ಮಳೆಯನ್ನ ಸುರಿಸಿದೆ, ಅಶ್ರುವಾಯುವನ್ನ ಸುರಿಸಿದೆ, ಲಾಠಿ ಚಾರ್ಜ್ ಅನ್ನ ಮಾಡಿದೆ. ಅವರ ನೋವು ನಾವು ಫೀಲ್ ಮಾಡಬೇಕಾದ್ರೆ ಇವತ್ತು ಮಳೆಯಲ್ಲಿ ನೆರೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಬಹುದು. ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಆಶಯ ಏನಂತ ಹೇಳಿದ್ರೆ ಸಮಾಜ ನಿರ್ಮಾಣ. ನೀವು ಥೂ ಅಂತ ಉಗ್ಕೊಳ್ಳೋ ರೀತಿಯಲ್ಲಿ ಜೀವಿಸಬೇಡಿ. ದಯವಿಟ್ಟು ಮಾನವೀಯರಾಗಿ ಬದುಕಿ ಆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಎಜುಕೇಶನ್ ಅನ್ನೋದು ಫ್ರೀ ಆಗ್ಲಿ, ಎಲ್ರಿಗೂ ಎಜುಕೇಶನ್ ಅನ್ನೋದು ದುಡ್ಡಿಂದ ಅಡಿಬೇಡಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ನೋಡ್ತಾ ಇದ್ದೀರಾ, ಅಲ್ಲಿ ಹೋರಾಟ ಮಾಡ್ತಾ ಇರುವಂತ ಮಕ್ಕಳಾಗ್ಲಿ, ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳೇ ಆಗ್ಲಿ, ಅವರ ಭವಿಷ್ಯಕ್ಕೋಸ್ಕರ ಎಲ್ಲರೂ ಜೊತೆಗೂಡಿ ಹೋರಾಟ ಮಾಡಿ. ಇದು ಯಾವುದೇ ಒಂದು ಜಾತಿ ಅಥವಾ ಪಕ್ಷದ ಹೋರಾಟ ಅಲ್ಲ, ಇದು ಮಾನವೀಯತವಾದಿ ಇರುವಂತಹ ಮಾನವೀಯತೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯರ ಹೋರಾಟ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ವೇದಿಕೆಗೆ ಧನ್ಯವಾದ ಹೇಳ್ತೀನಿ. ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಕುಟುಂಬವೇ ಅವ್ರ ಜೊತೆಗೆ ಸೇರಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡ್ಬೇಕಂತ ಏನು ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ. ಅದನ್ನ ಅವ್ರು ಮುಚ್ಚಿ ನೂರಾಗಿರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ಅವರಿಗೆ ಸರಿಯಾದ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ರೆ 25 ಯುವಕರು ನಾಳೆ ಹೋಗಿ ಎಂತಹ ಪ್ರಪಂಚಕ್ಕೆ ಒಳ್ಳೆ ಡಾಕ್ಟರ್ ಆಗುವಂತಹ ನಮ್ಮ ಅಮೂಲ್ಯವಾದ ಜೀವ ಕಳ್ಕೊಂಡಿದ್ದಾವೆ.